ಬೆಂಗಳೂರಿನಲ್ಲಿ ನಡೆದ 7 ಕೋಟಿ ದರೋಡೆ ಕೇಸಿನ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ ಇದು. ದರೋಡೆ ಕೇಸ್ ತನಿಖೆಯ ಬೆನ್ನಹತ್ತಿದ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಈ ದರೋಡೆ ಕೇಸ್ನ ಎಕ್ಸ್ಕ್ಲೂಸಿವ್ ಆದ ಸುದ್ದಿ. ದರೋಡೆ ಕೇಸ್ ತನಿಖೆ ಬೆನ್ನಹತ್ತಿದ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಬೆಂಗಳೂರಿನಲ್ಲಿ ನಡೆದ 7 ಕೋಟಿ ದರೋಡೆ ಕೇಸ್ನ ಫುಲ್ ಡೀಟೇಲ್ಸ್. 7 ಕೋಟಿ 11 ಲಕ್ಷ ದರೋಡೆಗೆ ಕದಿಮರು ಬಳಸಿದ್ದು 3 ಕಾರ್ಗಳನ್ನು. ಒಂದು ಇನೋವಾ ಕಾರ್, ಮತ್ತೊಂದು ಮಾರುತಿ ಝೆನ್, ಇನ್ನೊಂದು ವ್ಯಾಗನಾರ್ ಕಾರ್. ಈ 3 ಕಾರ್ಗಳನ್ನ ದರೋಡೆಗಾಗಿ ಬಳಕೆ ಮಾಡಿತ್ತು. ಸಿನಿಮೀಯ ಸ್ಟೈಲ್ನಲ್ಲಿ ಸಿಎಂಎಸ್ ವಾಹನವನ್ನ ಫಾಲೋ ಮಾಡ್ತಾರೆ. ಆ ಕಾರನ್ನ ಅಡ್ಡಗಟ್ಟಿ ನಾವು RBIನವರು ಅಂತ ಹೇಳ್ತಾರೆ. ಆ ಕಾರಿನ ಹಿಂಬದಿಯಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಅನ್ನೋ ಸ್ಟಿಕ್ಕರ್ ಕೂಡ ಇರುತ್ತೆ. ಅದನ್ನ ಸಿಎಂಎಸ್ ವೆಹಿಕಲ್ ನಲ್ಲಿ ಇದ್ದಂತಹ ಸಿಬ್ಬಂದಿ ಆ ಗವರ್ಮೆಂಟ್ ಆಫ್ ಇಂಡಿಯಾ ಅನ್ನೋ ಸ್ಟಿಕ್ಕರ್ ನೋಡಿದಾಗ ಅವರಿಗೂ ಅನ್ಸಿರುತ್ತೆ ಇರಬಹುದು ಅಂತ. ಯಾರಿಗೂ ಅನುಮಾನ ಬಂದಿಲ್ಲ. ಆ ಕ್ಷಣ ನಂಬಿದ್ರು ಸಿಬ್ಬಂದಿ. ತಾವು RBIನವರು ಅಂತ ಇನೋವಾ ಕಾರ್ನಿಂದ ಕೆಳಗಿಳಿದ ತಕ್ಷಣ ಆ 7 ಜನ ಕೇಳಿದ್ರು. ಪರಿಶೀಲನೆ ನಡೆಸಬೇಕು ಅಂತ ನೆಪ ಹೇಳಿ ಆ ಕಾರ್ನಲ್ಲಿದ್ದ ಕೋಟಿ ಕೋಟಿ ಹಣ ಲೂಟಿ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.